ಅಮ್ಮ, ವ್ಯವಹಾರ ಅಂದ್ಮೇಲೆ 1000 ಇರುತ್ತಮ್ಮ. ಅದೆಲ್ಲ ನಿಂಗೆ ಹೇಳಕ್ಕಾಗಲ್ಲ. ಏನ್ ಹೇಳಕ್ಕಾಗಲ್ಲ ನಿನ್ ಗೊತ್ತಾಗಲ್ಲ ಅಂತ ಹಿಂಗೆ ಹೇಳ್ಬಿಡ್ಬೇಡ ನೀನು. ನನಗೂ ಗೊತ್ತಾಗತ್ತೆ, ಹೇಳೆಲ್ಲಾನು. ಅಯ್ಯೋ ಅಮ್ಮ, ನಾನು ಅರ್ಚನಾ ಅವ್ರ ಅಣ್ಣನ ಹತ್ರ ದುಡ್ಡು ಇಸ್ಕೊಂಡಿದ್ದೆ. ಸಡನ್ ಆಗಿ ಅವ್ರು ದುಡ್ಡು ಕೇಳಿದ್ರೆ ಎಲ್ಲಿಂದ ತಂದ್ಕೊಡೋದಮ್ಮ? ಅದಕ್ಕೆ ಪಾರ್ಟ್ನರ್ ಆಗಿ ಬರ್ತೀರಾ ಅಂತ ಕೇಳಿದೆ. ಅವರು ಹ್ಞೂ ಅಂದ್ರು. ನಾನು ಒಂದೊಳ್ಳೆ ನಿರ್ಧಾರ ತಗೊಂಡೆ. ಅದೆಲ್ಲ ಸರಿ ಅಣ್ಣ, ಆದ್ರೆ ಸಿದ್ಧಾರ್ಥ ಅಣ್ಣನ ಪ್ರಾಜೆಕ್ಟ್ ಒಳಗೆ ಯಾಕೆ ಕರ್ಕೊಂಡೆ? ಅದಕ್ಕೆ ಕಾರಣ ಮಂತ್ರನೇ ಸುಕೃತ. ಓಹೋ, ಹೌದಾ? ಏಯ್ ದಡ್ಡ, ನೀನು ಅರ್ಚನನ್ ಜೊತೆ ಪಾರ್ಟ್ನರ್ ಆಗ್ಬಾರ್ದು ಅಂತ ಹಾಗೆ ಹೇಳಿದಾಳೆ. ತಪ್ಪೇನಿದೆ ಅದರಲ್ಲಿ? ಅಮ್ಮ, ನಾನು ಏನಮ್ಮ ಮಾಡ್ಲಿ? ಅವ್ರ ಅಣ್ಣಂಗೆ ಸಡನ್ ಆಗಿ ದುಡ್ಡು ವಾಪಸ್ ಕೊಡಕ್ಕಾಗತ್ತಾ? ಇಲ್ಲ ಕೊಟ್ಟಿದ್ ಮಾತನ್ನ ತಪ್ಪಕ್ಕಾಗತ್ತಾ? ಮಂತ್ರ ಹೇಳಿದ್ದೇನು, ನಾನ್ ಪಾರ್ಟ್ನರ್ ಆಗಿರಬಾರ್ದು ಅಂತ. ಅಣ್ಣನ್ ಕೇಳ್ದೆ ನೀನ್ ಪಾರ್ಟ್ನರ್ ಆಗ್ತೀಯಾ ಅಂತ. ಅಗ್ರಿಮೆಂಟು ಅಣ್ಣನ್ ಮುಂದೆ ಇಟ್ಟೆ, ಸೈನ್ ಮಾಡ್ಬಿಟ್ಟ. ಅಣ್ಣ ಇದ್ರೆ ಇರ್ಲಿ, ಆದ್ರೆ ಸಾಧನ ಅದಕ್ಕೆ ಹೇಗ್ ಬಂದ್ರು? ಸುಕೃತ, ಇದು ಅಣ್ಣನ ನಿರ್ಧಾರ. ಅದನ್ನ ನನ್ನ ಹತ್ರ ಕೇಳಿದ್ರೆ ನಾನು ಉತ್ತರ ಕೊಡಕ್ಕಾಗಲ್ಲ. ಸಹಾಯ ಮಾಡುವಂತ ಅಣ್ಣನ್ ಕೇಳ್ದೆ, ಅಣ್ಣ ಈಗ ಮಾಡ್ತಿದ್ದಾನೆ. ಅಣ್ಣನ್ ಜೊತೆ ಸಾಧನ ಅದಕ್ಕೇನಾದ್ರೂ ಇರ್ಲಿ ಅಥವಾ ಬೇರೆ ಯಾರಾದ್ರೂ ಇರ್ಲಿ, ನನಗೆ ಕೆಲಸ ಆಗೋದು ಮುಖ್ಯ ಅಷ್ಟೇ. ಅಮ್ಮ, ಇವತ್ತು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಮಂತ್ರನೇ ಅಮ್ಮ. ಓ, ಏನಿ ಮಾತಿನ ಅರ್ಥ? ಇಷ್ಟೆಲ್ಲ ರಾಧಾಂತಕ್ಕೆ ನಾನೇ ಕಾರಣನಾ? ಹೌದು, ನಿನ್ನಿಂದಾನೆ. ನೀನ್ ಅವತ್ತು ಅಡ್ಡ ಬರ್ದೇ ಇದ್ದಿದ್ರೆ ಅರ್ಚನಾ ನಾನು ಇಬ್ರು ಪಾರ್ಟ್ನರ್ ಆಗಿ ಆರಾಮಾಗಿರ್ತಿದ್ವಿ. ಹೌದು ಅದ್ಕೆ, ನೀವ್ಯಾಕ್ ಬೇಡ ಅಂದ್ರೆ? ಅದ್ಕೆ ನಿಮ್ಮನ್ನೇ ಕೇಳ್ತಿರೋದು. ಕೆಲವೊಂದು ಆಫೀಸ್ ವಿಷಯನ ಮನೇಲಿ ಮಾತಾಡಕ್ ಆಗಲ್ಲ ಅಂತ ನಿಮ್ಮ ಅಣ್ಣನೇ ಹೇಳಿದ್ರಲ್ಲ, ಹಾಗಾಗಿ ಮಾತಾಡಕ್ ಆಗಲ್ಲ ಸುಕೃತ.